ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GMS ಕಾರ್ ಮಾಡಿಫೈರ್ಸ್. ಸೊ ಇವತ್ತೊಂದು ಹೊಸ ವೆಹಿಕಲ್ ಜೊತೆ ಒಂದು ಹೊಸ ವಿಡಿಯೋ ಅಂತ ಹೇಳ್ಬೋದು. ಸೊ ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ನೀವೇನಾದ್ರೂ ತಾರ್ ಬುಕ್ ಮಾಡ್ತಾ ಇದ್ದೀರಾ, ನೀವೇನಾದ್ರೂ ಆಫ್ ರೋಡಿಂಗ್ ಹೋಗಲ್ಲ ಅಂತಂದ್ರೆ ಯಾವಾಗಲೂ ಬೇಸ್ ವೇರಿಯಂಟ್ ಬುಕ್ ಮಾಡಿ ಅಂತ. ಯಾಕೆ ಅಂತಂದ್ರೆ ನಿಮ್ಗೆ 2 ವೀಲ್ ಡ್ರೈವ್ ಅಲ್ಲಿ ಬೇಸ್ಗೂ ಟಾಪ್ಗೂ ನಿಮ್ಗೆ 4 ಲಕ್ಷ ಡಿಫರೆನ್ಸ್ ಇದೆ. ಅದೇ 4 ಲಕ್ಷದಲ್ಲಿ ನಿಮ್ ವೆಹಿಕಲ್ ನ ಟಾಪ್ ಎಂಡ್ ಅಲ್ಲ ಆದ್ರೂ ಡಬಲ್ ಮಾಡಬಹುದು. ಜೊತೆಗೆ ನಿಮಗೆ ಬೇಕಾಗಿರುವಂತ ಟೇಸ್ಟ್ಫುಲ್ ಮಾಡಿಫಿಕೇಶನ್ಸ್ ನ ನಿಮ್ ವೆಹಿಕಲ್ ಅಲ್ಲಿ ಮಾಡಬಹುದು. ನೀವು ಟಾಪ್ ಎಂಡ್ ತಗೊಂಡ್ರು ಸಹ ಮತ್ತೆ ಅಮೌಂಟ್ ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಬೇಸ್ ವೇರಿಯಂಟ್ ಬುಕ್ ಮಾಡಿ. ಸೊ ಇವತ್ತೊಂದು ಬೇಸ್ ವೇರಿಯಂಟ್ ಒಂದು ಕಂಪ್ಲೀಟ್ ಒಂದು ಲೋಡೆಡ್ ವೆಹಿಕಲ್ ಆಗಿ ಕನ್ವರ್ಟ್ ಮಾಡಿದೀವಿ. ಸೊ ಇದರಲ್ಲಿ ಏನೆಲ್ಲ ಮಾಡಿಫಿಕೇಶನ್ ಮಾಡಿದೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಬೇಸ್ ವೇರಿಯಂಟ್ ತಗೊಂಡಾಗ ನಾವು ಎಲ್ಲಿ ಅಮೌಂಟ್ ನ ಸೇವ್ ಮಾಡಬಹುದು. ಸೊ ಇದರಲ್ಲಿ ಫ್ರಂಟ್ ಪ್ರೊಫೈಲ್ ಅಂತ ಬಂದ್ರೆ ಫಸ್ಟ್ ನಾವು ಯಾವುದೇ ವೆಹಿಕಲ್ ಅಥವಾ ತಾರ್ ಲುಕ್ ನಾವು ಚೇಂಜ್ ಮಾಡ್ಬೇಕಂತಂದ್ರೆ ಇಷ್ಟು ಐಟಮ್ ನ ಹಾಕೊಂಡ್ರೆ ನಿಮಗೆ ಫ್ರಂಟ್ ಲುಕ್ ಚೇಂಜ್ ಆಗುತ್ತೆ. ಸೊ ಫಸ್ಟ್ ಅಂತ ಬಂದ್ರೆ ಇದರಲ್ಲಿ ನಾವು ಬಂಪರ್ ನ ಚೇಂಜ್ ಮಾಡಿದ್ವಿ. ಕಂಪ್ನಿಯಿಂದ ಕೊಟ್ಟಿದ್ದಂತ ಸ್ಟಾಕ್ ಬಂಪರ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಸ್ಟ್ರೆಂತ್ ಇರೋದಿಲ್ಲ, ಲುಕ್ ಎನ್ಹಾನ್ಸ್ ಆಗೋದಿಲ್ಲ. ಜೊತೆಗೆ ಅದು ABS ಫೈಬರ್ ಇರೋದ್ರಿಂದ ಟಚ್ ಆಯ್ತು ಅಂತಂದ್ರೆ ಹೊಡೆದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ತಾರ್ ಅಂತ ಬಂದಾಗ, ಒಂದು ಆಫ್ ರೋಡಿಂಗ್ ವೆಹಿಕಲ್ ಅಂತ ಬಂದಾಗ ಒಂದು ರಗಡ್ ಲುಕ್ ಬೇಕಂತೇಳಿ ಈ ವೆಹಿಕಲ್ ಅಲ್ಲಿ ನಾವು ರ್ಯಾಂಗ್ಲರ್ ಸ್ಟೈಲ್ ಮೆಟಲ್ ಬಂಪರ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ ಲುಕ್ ನ ನೀವು ನೋಡ್ತಾ ಇರಬಹುದು, ಕಂಪ್ಲೀಟ್ ಒಂದು ಮೆಟಲ್ ಬಂಪರ್ ಆಗಿರೋದ್ರಿಂದ ಯಾವುದೇ ರೀತಿ ನಿಮಗೆ ಆಫ್ ರೋಡಿಂಗ್ ಆಗಬಹುದು ಅಥವಾ ಇಂಪ್ಯಾಕ್ಟ್ ಆದಾಗ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಜೊತೆಗೆ ವೆಹಿಕಲ್ ಲುಕ್ ಸಹ ಎನ್ಹಾನ್ಸ್ಡ್ ಆಗಿ ಮಾಡುತ್ತೆ. ಜೊತೆಗೆ ಇದರಲ್ಲಿ ನಾವು ಒಂದು ರಗಡ್ ಲುಕ್ ಕೊಡೋದಕ್ಕೋಸ್ಕರ ಇದರಲ್ಲಿ ನಾವು ಗ್ರಿಲ್ ಅಂತ ಬಂದಾಗ ನಿಮಗೆ ಗ್ರಿಲ್ ಅಲ್ಲಿ 7 ಸ್ಲಾಟ್ ಟ್ರ್ಯಾಂಗ್ಲರ್ ಆಗ್ಬೋದು, ರೂಬಿಕಾನ್ ಆಗ್ಬೋದು, ಆಂಗ್ರಿ ಬರ್ಡ್ ಆಗ್ಬೋದು, ತುಂಬಾ ಗ್ರಿಲ್ ಆಪ್ಷನ್ಸ್ ಬರುತ್ತೆ. ಬಟ್ ಇದರಲ್ಲಿ ನಾವು ಚೂಸ್ ಮಾಡಿರೋದು ಬಂದು ರೂಬಿಕಾನ್ ಸ್ಟೈಲ್ ಗ್ರಿಲ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಅದು ಸಹ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ. ಸೊ ಯಾಕೆ ಬ್ಲಾಕ್ ಕಲರ್ ನಾವು ಚೂಸ್ ಮಾಡಿದೀವಿ ಅಂತಂದ್ರೆ ಈ ವೆಹಿಕಲ್ ಬಂದು ರೆಡ್ ಕಲರ್ ಆಗಿರೋದ್ರಿಂದ ನಾವು ರೆಡ್ ವೆಹಿಕಲ್ ಅಲ್ಲಿ ಎಷ್ಟು ಬ್ಲಾಕ್ ಎಲಿಮೆಂಟ್ಸ್ ನ ಆಡ್ ಮಾಡ್ತಾ ಹೋಗ್ತೀವಿ ಅಷ್ಟು ನಿಮಗೆ ಲುಕ್ ಎನ್ಹಾನ್ಸ್ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ಇದರಲ್ಲಿ ನಾವು ಒಂದು ರಗಡ್ ಲುಕ್ ಕೊಡುವ ಅಂತೇಳಿ ಇದರಲ್ಲಿ ನಾವು ರ್ಯಾಂಗ್ಲರ್ ಸ್ಟೈಲ್ ಬಂಪರ್ ಜೊತೆಗೆ ಇದರಲ್ಲಿ ನಾವು ರೂಬಿಕಾನ್ ಸ್ಟೈಲ್ ಗ್ರಿಲ್ ಅಪ್ಗ್ರೇಡೇಷನ್ ಮಾಡಿದ್ವಿ. ಅಷ್ಟೇ ಅಲ್ಲದೆ ಹೆಡ್ಲೈಟ್ ಅಂತ ಬಂದಾಗ ಕಂಪ್ನಿಯಿಂದ ಕೊಟ್ಟಿದ್ದಂತ ಸ್ಟಾಕ್ ಹೆಡ್ಲೈಟ್ ಅಲ್ಲಿ ನಿಮಗೆ ಯಾವುದೇ ರೀತಿ ಪವರ್ ಇರೋದಿಲ್ಲ. ನಾವೇನ್ ಡಿಸೈನ್ ಅಪ್ಗ್ರೇಡ್ ಮಾಡಿದ್ವಿ ಇದನ್ನ ನಾವು ಕಿಂಗ್ ಕಾಂಗ್ ಪ್ಲಸ್ ಡಿಸೈನ್ ಅಂತ ಹೇಳ್ತೀವಿ. ಕಿಂಗ್ ಕಾಂಗ್ ಆಗ್ಬೋದು, ರಿವರ್ಸ್ ಯೂ ಆಗ್ಬೋದು ಅಥವಾ ಮೈನಸ್ ಆಗ್ಬೋದು. ಯಾವುದೇ ಹೆಡ್ಲೈಟ್ ಅಲ್ಲಿ ನಿಮಗೆ ಪವರ್ ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡೋದಿಲ್ಲ ಲುಕ್ಗೋಸ್ಕರ. ಬಟ್ ಈ ಕಸ್ಟಮರ್ ಈ ವೆಹಿಕಲ್ ಜಸ್ಟ್ ಒಂದು ಸಿಟಿ ಡ್ರೈವ್ ಗೋಸ್ಕರ, ಒಂದು ಲುಕ್ ಪರ್ಪಸ್ ಗೋಸ್ಕರ ಮಾಡಿರೋದ್ರಿಂದ ಇದರಲ್ಲಿ ನಾವು ಕಿಂಗ್ ಕಾಂಗ್ ಪ್ಲಸ್ ಹೆಡ್ಲೈಟ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಅಷ್ಟೇ ಅಲ್ಲದೆ ಲುಕ್ ನ ನೀವು ನೋಡ್ತಾ ಇರಬಹುದು ಯಾವ ರೀತಿ ಎನ್ಹಾನ್ಸ್ಡ್ ಆಗಿದೆ ಫ್ರಂಟ್ ಲುಕ್ ಅಂತ. ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ಫಾಗ್ ಅಲ್ಲಿ ಡ್ರೈವ್ ಮಾಡೋದಕ್ಕೋಸ್ಕರ ಇದರಲ್ಲಿ ನಾವು 3 ಕಲರ್ ಬರುವಂತ ಫಾಗ್ ಲೈಟ್ ಪ್ರೊಜೆಕ್ಟರ್ ನ ಸಹ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ನಿಮಗೆ 3 ಕಲರ್ಸ್ ಅಂತಂದ್ರೆ ವೈಟ್ ಬರುತ್ತೆ, ವಾರ್ಮ್ ವೈಟ್ ಬರುತ್ತೆ, ಜೊತೆಗೆ ಯೆಲ್ಲೋ ಬರುತ್ತೆ. ವೈಟ್ ನ ನೀವು ಸಿಟಿಯಲ್ಲಿ ಯೂಸ್ ಮಾಡಬಹುದು, ವಾರ್ಮ್ ವೈಟ್ ನ ಬಂದು ನೀವು ಹೈವೇಸ್ ಅಲ್ಲಿ ಯೂಸ್ ಮಾಡಬಹುದು. ಜೊತೆಗೆ ಗೋಲ್ಡನ್ ಯೆಲ್ಲೋ ಅಂದ್ರೆ ಅದನ್ನ ಬಂದು ನಿಮಗೆ ಎಕ್ಸ್ಟ್ರೀಮ್ ಫಾಗ್ ಮತ್ತೆ ರೈನ್ ಇರೋ ಟೈಮ್ ಅಲ್ಲಿ ನೀವು ಯೆಲ್ಲೋ ಕಲರ್ ನ ಯೂಸ್ ಮಾಡಬಹುದು. ಸೊ ಇದರಿಂದ ನಿಮಗೆ ಎಲ್ಲಾ ವೆದರ್ಲು ವೆಹಿಕಲ್ ನ ಆರಾಮಾಗಿ ಡ್ರೈವ್ ಮಾಡೋ ತರ ಹೆಲ್ಪ್ ಆಗುತ್ತೆ. ಜೊತೆಗೆ ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ಲುಕ್ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಕಂಪ್ನಿಯಿಂದ ಕೊಟ್ಟಿದ್ದಂತ ರೆಗ್ಯುಲರ್ ಕ್ಲಿಯರ್ ಬಲ್ಬ್ ಕೊಟ್ಟಿರ್ತಾರೆ ಇಂಡಿಕೇಟರ್ ಅಂತ ಬಂದಾಗ. ಸೊ ಅದನ್ನ ನಾವು ರಿಮೂವ್ ಮಾಡಿ ಇದರಲ್ಲಿ ನಾವು ಆಫ್ಟರ್ ಮಾರ್ಕೆಟ್ ಸ್ಮೋಕಿ DRL ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ಇದನ್ನ ನೀವು ನೋಡ್ತಾ ಇರಬಹುದು, ನಾರ್ಮಲ್ ಆಗಿ ನಿಮಗೆ DRL ತರ ಆಕ್ಟ್ ಮಾಡುತ್ತೆ. ಜೊತೆಗೆ ಇಂಡಿಕೇಟರ್ ಹಾಕಿದಾಗ ನಿಮಗೆ ಆರೆಂಜ್ ಕಲರ್ ಆಗಿ ಮ್ಯಾಟ್ರಿಕ್ಸ್ ಮೂವೇಬಲ್ ಸಹ ಬರುತ್ತೆ. ಸೊ ಇದರಿಂದ ನಿಮಗೆ ವೆಹಿಕಲ್ ಕಂಪ್ಲೀಟ್ ಒಂದು ಫ್ರಂಟ್ ಲುಕ್ ನೇ ಚೇಂಜ್ ಮಾಡಿದೀವಿ ಅಂತ ಹೇಳ್ಬೋದು. ಸೊ ಇಷ್ಟ ಐಟಮ್ ಹಾಕಿದ್ರೆ ಸಾಕು ನಿಮಗೆ ವೆಹಿಕಲ್ ಫ್ರಂಟ್ ಕಂಪ್ಲೀಟ್ ಲುಕ್ ಅಲ್ಲಿ ಚೇಂಜ್ ಆಗುತ್ತೆ. ಸೊ ಇದರಲ್ಲಿ ನಾವು ಇನ್ನೊಂದು ಮೈನ್ ಥಿಂಗ್ ಅಂದ್ರೆ ಮೈನ್ ಎಲಿಮೆಂಟ್ ಅಂತಂದ್ರೆ ಈ ವೆಹಿಕಲ್ ಇಷ್ಟು ಬಲ್ಕಿ ಆಗಿ, ಇಷ್ಟು ಮ್ಯಾಸಿವ್ ಆಗಿ, ಇಷ್ಟು ಹೈಟ್ ಆಗಿ ಏನು ಕಾಣಿಸ್ತಿದೆ ಅಂತಂದ್ರೆ ಮೈನ್ ರೀಸನ್ ಬಂದು ಇದ್ರ ವೀಲ್ಸ್. ಸೊ ಇದರಲ್ಲಿ ಯೂಸ್ ಮಾಡೋದು ಬಂದು ನಾವು ಕಂಪ್ನಿಯಿಂದ ಬೇಸ್ ವೇರಿಯಂಟ್ ಅಂತ ಬಂದಾಗ ನಿಮಗೆ ಕೊಡುವಂತದ್ದು 16 ಇಂಚ್ ಸ್ಟೀಲ್ ರಿಮ್ ಜೊತೆಗೆ ಒಂದು ಟೈರ್ ನ ಕೊಟ್ಟಿರ್ತಾರೆ. ಅದು ಅಲ್ಲದೆ 80 ಟೈರ್ ನ ಸಹ ಕೊಟ್ಟಿರೋದಿಲ್ಲ. ಬಟ್ ಇದರಲ್ಲಿ ನಾವು ಯೂಸ್ ಮಾಡಿರೋದು ಬಂದು 18 ಇಂಚಸ್ ನ ಅಂದ್ರೆ ಅಪ್ ಸೈಜ್ ನ ಮಾಡಿದೀವಿ. 18 ಇಂಚಸ್ ಸ್ಟೀಲ್ ವೀಲ್ ಜೊತೆಗೆ ಇದರಲ್ಲಿ ನಾವು ರೆಡಾರ್ RT ಪ್ಲಸ್ ಟೈರ್ ನ ಅಪ್ಗ್ರೇಡೇಷನ್ ಮಾಡಿದೀವಿ. ಸೊ RT ಟೈರ್ ಅಂದ್ರೆ ರಫ್ ಟೈರ್ ಅಂಡ್ ಟೈರ್ಸ್ ಅಂತ. ಸೊ ನೋಡ್ತಾ ಇರಬಹುದು ಬಟನ್ಸ್ ಯಾವ ರೀತಿ ಇದೆ ಅಂತ ಹೇಳಿ. ಅಂಡ್ ದೆನ್ ಸೊ ಈ ಟೈರ್ ನ ಅಪ್ಗ್ರೇಡೇಷನ್ ಮಾಡೋದ್ರಿಂದ ನಿಮಗೆ ವೆಹಿಕಲ್ ಲುಕ್ ಸಹ ಎನ್ಹಾನ್ಸ್ ಆಗಿದೆ. ಜೊತೆಗೆ ಒಂದು ಬಲ್ಕಿ ಲುಕ್ ನ ಕೊಟ್ಟಿದೆ ಅಂತ ಹೇಳ್ಬೋದು. ಜೊತೆಗೆ ನೀವು ಯಾವುದೇ ಆಫ್ ರೋಡಿಂಗ್ ಆಗ್ಬೋದು ಅಥವಾ ಆನ್ ರೋಡಿಂಗ್ ಆಗ್ಬೋದು, ಈ ಟೈರ್ ನಿಮಗೆ ಸೂಟಬಲ್ ಆಗುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ಸೈಡ್ ಪ್ರೊಫೈಲ್ ಅಲ್ಲಿ ಡೋರ್ ಇನ್ಸ್ ಅಪ್ಗ್ರೇಡೇಷನ್ ಮಾಡಿದ್ವಿ. ವೆಹಿಕಲ್ ಕಲರ್ ಒಂದು ಕಂಪ್ಲೀಟ್ ರೆಡ್ ಇರೋದ್ರಿಂದ ಇದರಲ್ಲಿ ನಾವು ಪ್ರೋಮ್ಯಾನ್ ಡಿಸೈನ್ ಅಲ್ಲಿ ಬರುವಂತ ಡೋರ್ ಇಂಜಸ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ಸಹ ಬ್ಲಾಕ್ ಕಲರ್ ಅಲ್ಲಿ. ಜೊತೆಗೆ ಅಷ್ಟೇ ಅಲ್ಲದೆ ಎಲ್ಲಾ ವಿಂಡೋ ಗ್ಲಾಸ್ ಅಲ್ಲೂ ನಾವು ಇದರಲ್ಲಿ Z ಬ್ಲಾಕ್ ಸನ್ ಫಿಲ್ಮ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಯಾಕೆಂದ್ರೆ ಕಸ್ಟಮರ್ ಗೆ ಕಂಪ್ಲೀಟ್ ವೆಹಿಕಲ್ ಲುಕ್ ಒಂದು ಡಾರ್ಕ್ ಶೇಡ್ ಅಲ್ಲಿ ಬೇಕಾಗಿತ್ತು, ಒಂದು ಲುಕ್ ಎನ್ಹಾನ್ಸ್ ಆಗಿ ಬೇಕಾಗಿತ್ತು. ಸೊ ಅವ್ರಿಗೆ ಈ ರಿಜೆಕ್ಷನ್ ಅಷ್ಟು ಮ್ಯಾಟರ್ ಇಲ್ಲದಿರೋದ್ರಿಂದ ಇದರಲ್ಲಿ ನಾವು Z ಬ್ಲಾಕ್ ಸನ್ ಫಿಲ್ಮ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಸೊ ವೆಹಿಕಲ್ ಲುಕ್ ನ ನೋಡ್ತಾ ಬರೋದು ಯಾವ ರೀತಿ ಬಂದಿದೆ ಅಂತ. ಅಂಡ್ ದೆನ್ ಅಷ್ಟೇ ಅಲ್ಲದೆ ಬೇಸ್ ವೇರಿಯಂಟ್ ಅಂತ ಬಂದಾಗ ಸೊ ಎಕ್ಸ್ಟೀರಿಯರ್ಲಿ ಇಷ್ಟು ಮಾಡಿಫಿಕೇಶನ್ ನ ಕಸ್ಟಮರ್ ಸ್ಟೇಜ್ 1 ಮಾಡಿಫಿಕೇಶನ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಸೊ ಸ್ಟೇಜ್ 2 ಅಲ್ಲಿ ಅವರು ಇನ್ನ ಕಂಪ್ಲೀಟ್ ಮಾಡಿಫಿಕೇಶನ್ ನ ಚೇಂಜ್ ಮಾಡ್ತಾರೆ. ಅದನ್ನು ನಾನು ನಿಮ್ಗೆ ಏನೆಲ್ಲ ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಷ್ಟೇ ಅಲ್ಲದೆ ಬೇಸ್ ವೇರಿಯಂಟ್ ಅಂತ ತಗೊಂಡಾಗ ಇಂಟೀರಿಯರ್ ಅಲ್ಲಿ ನಿಮಗೆ ಕೆಲವೊಂದು ಮೈನ್ ಥಿಂಗ್ಸ್ ನ ಕೊಟ್ಟಿರೋದಲ್ಲ, ಅದನ್ನ ಈ ವೆಹಿಕಲ್ ಅಲ್ಲಿ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ಏನೇನು ಕೊಟ್ಟಿರಲ್ಲ ಅಂತ ನಾನು ಹೇಳ್ತೀನಿ. ಸೊ ಇಂಟೀರಿಯರ್ ಅಲ್ಲಿ ಯಾವುದೇ ವೆಹಿಕಲ್ ಆದ್ರೂ ಎಂಟರ್ ಆದ ತಕ್ಷಣ ನೋಡುವಂತದ್ದೇ ಎಲ್ಲರೂ ಸೀಟ್ ಕವರ್ಸ್. ಸೊ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಈ ವೆಹಿಕಲ್ ಕಂಪ್ಲೀಟ್ ಒಂದು ಫ್ಯಾಬ್ರಿಕ್ ಸೀಟ್ಸ್ ನ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಈ ವೆಹಿಕಲ್ ಅಲ್ಲಿ ಅದನ್ನ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ. ಜೊತೆಗೆ ನಿಮಗೆ ಸ್ವೆಟ್ ಆಯ್ತು ಅಂತಂದ್ರೆ ಸ್ಮೆಲ್ ಬರುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದರಲ್ಲಿ ನಾವು ಸೀಟ್ ಕವರ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಅದು ಸಹ ಆಟೋ ವಾರ್ಮ್ ಸೀಟ್ ಕವರ್ ನ ಅಪ್ಗ್ರೇಡೇಷನ್ ಮಾಡಿದ್ವಿ. ಇದು ನಿಮಗೆ PU ನಾಪಲ್ ಲೆದರ್ ಬರುತ್ತೆ. ಜೊತೆಗೆ ಕಂಟಿನ್ಯೂಸ್ 2 to 3 ಅವರ್ಸ್ ಟ್ರಾವೆಲ್ ಮಾಡಿದ್ರು ಸ್ವೆಟ್ ಫ್ರೀ ಇರುತ್ತೆ. ಹೀಟ್ ಪ್ರೊಡ್ಯೂಸ್ ಮಾಡೋದು, ಇರಿಟೇಟ್ ಆಗೋದು ಯಾವ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಜೊತೆಗೆ 2 ಇಯರ್ ಸ್ಟಿಚಿಂಗ್ ಮತ್ತೆ ಫ್ಯಾಬ್ರಿಕ್ ಸಹ ವ್ಯಾರಂಟಿ ಕೊಟ್ಟಿರ್ತಾರೆ.
ಸೊ ಅದೇ ಅಷ್ಟೇ ಅಲ್ಲದೆ ಇದರಲ್ಲಿ ನಾವು ವೆಹಿಕಲ್ ಕಲರ್ ರೆಡ್ ಇರೋದ್ರಿಂದ ಕಂಪ್ಲೀಟ್ ಸೀಟ್ ನ ಒಂದು ಬ್ಲಾಕ್ ಕಲರ್ ಅಲ್ಲಿ ಚೂಸ್ ಮಾಡಿ ಇಂಟೀರಿಯರ್ ಗೆ ಮ್ಯಾಚ್ ಆಗೋ ರೀತಿ, ಜೊತೆಗೆ ಇದರಲ್ಲಿ ನಾವು ರೆಡ್ ಸ್ಟಿಚ್ ನ ಅಪ್ಗ್ರೇಷನ್ ಮಾಡಿರೋದ್ರಿಂದ ಬ್ಲಾಕ್ ವಿತ್ ರೆಡ್ ಕಾಂಬಿನೇಷನ್ ಅಲ್ಲಿ ವೆಹಿಕಲ್ ಒಳಗಡೆ ಒಂದು ಸ್ಪೋರ್ಟಿ ಲುಕ್ ನ ಕೊಟ್ಟಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ಇದರಲ್ಲಿ ನಾವು ರೇರ್ ಅಲ್ಲಿ ಬೇಸ್ ವೇರಿಯಂಟ್ ಅಂತ ಬಂದಾಗ ಆಮ್ರೆಸ್ಟ್ ಕೊಟ್ಟಿರೋದಿಲ್ಲ, ಫ್ರಂಟ್ ಅಲ್ಲಿ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ಇದರಲ್ಲಿ ನಾವು ರೇರ್ ಅಲ್ಲೂ ಸಹ ಬ್ಲಾಕ್ ವಿತ್ ರೆಡ್ ಸ್ಟಿಚಿಂಗ್ ಅಲ್ಲಿ ಇರುವಂತ ಆಮ್ರೆಸ್ಟ್ ನ ಅಪ್ಗ್ರೇಷನ್ ಮಾಡಿದ್ವಿ. ಜೊತೆಗೆ ಇದರಲ್ಲಿ ನಿಮಗೆ ಒಂದು ಚಾರ್ಜರ್ ಸಹ ಆಕ್ಟಿವೇಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ವೆಹಿಕಲ್ ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕಂಪ್ನಿಯಿಂದ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ಯಾವುದೇ ರೀತಿ ಡಿವೈಸ್ ಆಗ್ಬೋದು, ಸ್ಪೀಕರ್ ಆಗ್ಬೋದು, ಅಥವಾ ಅದನ್ನ ಫಿಟ್ ಮಾಡೋದಕ್ಕೆ ಸ್ಪೀಕರ್ ಕನ್ಸೋಲ್ ಆಗ್ಬೋದು ಕೊಟ್ಟಿರೋದಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ನಾವು ಮ್ಯಾಕ್ಸ್ ಲಿಂಕ್ ಅವರ 2GB 64GB ಇಂಟರ್ನಲ್ ರ್ಯಾಮ್ ಬರುವಂತ ಒಂದು ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ವೈರ್ಲೆಸ್ ಬರುವಂತ ಒಂದು ಆಂಡ್ರಾಯ್ಡ್ ಡಿವೈಸ್ ನ ಅಪ್ಗ್ರೇಷನ್ ಮಾಡಿದ್ವಿ. ಜೊತೆಗೆ ರಿವರ್ಸ್ ಕ್ಯಾಮ್ರಾ ಸಹ ಅಪ್ಗ್ರೇಷನ್ ಆಗಿದೆ. ಅಷ್ಟೇ ಅಲ್ಲದೆ ಒಂದು ಸ್ಪೀಕರ್ಸ್ ಅಂತ ಬಂದಾಗ ಇದರಲ್ಲಿ ನಾವು ಸ್ಪೀಕರ್ ಕನ್ಸೋಲ್ ಅಂದ್ರೆ ಮಹೇಂದ್ರ ಜೆನ್ಯನ್ ಅವರ ರೂಫ್ ಅಲ್ಲಿ ಆಗ್ಬೋದು ಅಥವಾ ಫ್ರಂಟ್ ಅಲ್ಲಿ ಆಗ್ಬೋದು ಮಹೇಂದ್ರ ಜೆನ್ಯನ್ ಸ್ಪೀಕರ್ ಕನ್ಸೋಲ್ಸ್ ನ ಅಪ್ಗ್ರೇಷನ್ ಮಾಡಿ ಅದರಲ್ಲಿ ನಾವು ಆಲ್ಪೈನ್ ಅವರ S series ಕಾಂಪೋನೆಂಟ್ ಮತ್ತೆ ಕೋಎಕ್ಸಲ್ ನ ಅಪ್ಗ್ರೇಷನ್ ಮಾಡಿದೀವಿ. ಸೊ ನೋಡಿದ್ರಲ್ಲ, ಬೇಸ್ ವೇರಿಯಂಟ್ ನ ತಗೊಂಡು ಇದೇ ರೀತಿ ಸ್ಟೇಜ್ ಬೈ ಸ್ಟೇಜ್ ಮಾಡಿಫಿಕೇಶನ್ ಮಾಡಬೇಕಂದ್ರೆ GMS ಕಾರ್ ಮಾಡಿಫಿಕೇಶನ್ ನ ವಿಸಿಟ್ ಮಾಡಿ ಅಂಡ್ ದೆನ್ ಬೆಸ್ಟ್ ಆಫರ್ಸ್ ನ ಪಡ್ಕೊಳ್ಳಿ. ಚೇರ್ಸ್.